ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ನೌಕೆಯೊಳಗೆ ದೀರ್ಘ ಕಾಯುವಿಕೆ ಮುಗಿದಿದೆ. ನೀರು ನೆಲಕ್ಕೆ ಇಳಿದಿದೆ, ಭೂಮಿ ಒಣಗಿದೆ. ಆದರೆ ನೋಹನು ಇನ್ನೂ ಕಾಯುತ್ತಾ ಇದ್ದಾನೆ. ಅವನು ತನ್ನ ಸಮಯದಲ್ಲಿ ಹೊರಬಂದಿಲ್ಲ. ಪ್ರಿಯರೇ, ಅವನು ದೇವರ ಮಾತಿಗಾಗಿ ಕಾಯುತ್ತಾ ಇರುವುದನ್ನು ನಾವು ನೋಡಬಹುದು. ಅಂತಿಮವಾಗಿ ದೇವರು ಮಾತನಾಡುತ್ತಾರೆ, ನೀನು ಮತ್ತು ನಿನ್ನ ಕುಟುಂಬ ಹೊರಗೆ ಬನ್ನಿ. ಪ್ರಿಯರೇ, ಇದು ಕೇವಲ ಬಾಗಿಲು ತೆರೆಯುವ ಕ್ಷಣವಲ್ಲ, ಇದು ಹೊಸ ಜಗತ್ತಿನ ಒಂದು ಆರಂಭವಾಗಿದೆ. ನೋಹನು ಹೊರಗೆ ಬಂದನು, ಅವನ ಜೊತೆ ಅವನ ಕುಟುಂಬ, ಅವನ ಜೊತೆ ಒಳಗಿದ್ದಂತ ಪ್ರಾಣಿಗಳು ಎಲ್ಲ ಹೊರಗೆ ಬಂದವು. ಜೀವ ಮತ್ತೆ ಭೂಮಿಯ ಮೇಲೆ ಹರಡಲು ಸಿದ್ಧವಾಗಿದೆ. ಆ ಕ್ಷಣದಲ್ಲಿ ನಾವು ಯೋಚಿಸಬಹುದು, ಈಗೋ ಮನೆಯನ್ನ ಕಟ್ಟಬಹುದು ನೋಹನು, ಅಥವಾ ನೋಹನು ಕೃಷಿಯನ್ನ ಆರಂಭಿಸಬಹುದು, ಅಥವಾ ನೋಹನು ಹೊಸ ಜೀವನವನ್ನ ರೂಪಿಸಿಕೊಳ್ಳಬಹುದು ಎಂಬುದಾಗಿ. ಆದರೆ ನಾವು ನೋಡುವಾಗ ನೋಹನು ಮೊದಲಿಗೆ ಏನು ಮಾಡುತ್ತಾನೆ ಗೊತ್ತಾ? ಅವನು ಒಂದು ಯಜ್ಞ ವೇದಿಯನ್ನ ಕಟ್ಟುತ್ತಾನೆ. ಗಮನಿಸಿ, ನೋಹನು ಮನೆಯನ್ನ ಕಟ್ಟಲಿಲ್ಲ, ಗೋಡೆಯನ್ನ ಕಟ್ಟಲಿಲ್ಲ, ಅಥವಾ ಕೃಷಿಯನ್ನ ಪ್ರಾರಂಭಿಸಲಿಲ್ಲ. ಅವನು ಮೊದಲಿಗೆ ಕಟ್ಟಿದ್ದು ಯಜ್ಞವೇದಿ. ಬಲಿಯನ್ನ ಅರ್ಪಿಸುತ್ತಾನೆ, ಕೃತಜ್ಞತೆಯ ಒಂದು ಅರ್ಪಣೆಯಾಗಿರುತ್ತದೆ. ಪ್ರಿಯರೇ, ಅವನ ಬದುಕು ಉಳಿಯಿತು, ಅವನ ಕುಟುಂಬ ಉಳಿಯಿತು. ಇದು ತನ್ನ ಶ್ರಮದ ಫಲವಲ್ಲ, ಇದು ದೇವರ ಒಂದು ಕೃಪೆಯಾಗಿದೆ ಎಂಬುದನ್ನ ಅರಿತು ಅವನು ಮೊದಲು ಪ್ರಾರಂಭಿಸುವಂತದ್ದು ಒಂದು ಯಜ್ಞವೇದಿ. ಪಾಠ ಹೇಳುತ್ತದೆ, ಯೆಹೋವನು ಸುಗಂಧವನ್ನ ಗ್ರಹಿಸಿದನು ಎಂಬುದಾಗಿ. ಪ್ರಿಯರೇ, ಇದು ರೂಪಕ ಭಾಷೆಯಾಗಿದೆ. ಅಂದ್ರೆ ಅರ್ಥ, ದೇವರು ಈ ನೋಹನ ಒಂದು ಆರಾಧನೆಯನ್ನ ಸ್ವೀಕರಿಸಿದರು ಎಂಬುದಾಗಿ ನಾವು ನೋಡಬಹುದು. ನಂತರ ದೇವರು ತನ್ನ ಹೃದಯದಲ್ಲಿ ಹೇಳುತ್ತಾರೆ, ಮಾನವನ ಹೃದಯವು ಬಾಲ್ಯದಿಂದಲೇ ದುಷ್ಟವಾಗಿದೆ ಎಂಬುದಾಗಿ. ಪ್ರವಾಹದ ನಂತರವೂ ಮಾನವನು ಪರಿಪೂರ್ಣನಾಗಿಲ್ಲ ಪ್ರಿಯರೇ. ಆದರೂ ದೇವರು ಹೇಳುತ್ತಾರೆ, ಮತ್ತೆ ಭೂಮಿಯನ್ನ ನಾನು ಸಂಪೂರ್ಣ ಶಾಪಿಸುವುದಿಲ್ಲ. ಈ ವಾಗ್ದಾನ ಮಾನವನ ಶುದ್ಧತೆಯ ಮೇಲೆ ಅಲ್ಲ ಪ್ರಿಯರೇ, ಇದು ದೇವರ ಕೃಪೆಯ ಮೇಲೆ ನೆಲೆಗೊಂಡಿರುವಂತಹ ವಾಗ್ದಾನ. ಮತ್ತೆ ದೇವರು ಮತ್ತೊಂದು ವಾಗ್ದಾನವನ್ನ ಕೊಡುತ್ತಾರೆ, ಬಿತ್ತನೆ ಮತ್ತು ಕೊಯ್ಲು, ಶೀತ ಮತ್ತು ಬಿಸಿಲು, ಹಗಲು ಮತ್ತು ರಾತ್ರಿ, ಈ ಕ್ರಮ ಎಂದಿಗೂ ನಿಲ್ಲುವುದಿಲ್ಲ ಎಂಬುದಾಗಿ. ನಾವು ಪ್ರತಿದಿನ ಕಾಣುವ ಸೂರ್ಯೋದಯ ಒಂದು ಸಾಮಾನ್ಯ ಘಟನೆ ಅಲ್ಲ ಪ್ರಿಯರೇ, ಅದು ದೇವರ ಕೃಪೆಯ ಒಂದು ಚಿಹ್ನೆ. ಹಾಗಾದ್ರೆ ಆತ್ಮೀಯರೇ, ಸಂಕಷ್ಟದಿಂದ ಹೊರಬಂದಾಗ ನಾವು ಏನು ಮಾಡುತ್ತೇವೆ? ತಕ್ಷಣ ಯೋಜನೆಗಳನ್ನ ಮಾಡಬಹುದು, ತಕ್ಷಣ ನಾವು ಗುರಿಗಳನ್ನ ಇಡಬಹುದು, ಅಥವಾ ತಕ್ಷಣ ನಾವು ಪುನರ್ ನಿರ್ಮಾಣವನ್ನ ಕೈಗೊಳ್ಳಬಹುದು. ಆದರೆ ಈ ಪಾಠ ನಮಗೆ ಹೇಳುವಂತ ಮಾತು, ಮೊದಲು ಆರಾಧನೆ ಮಾಡಬೇಕು. ಸಂಕಷ್ಟದಿಂದ ಹೊರಬಂದ ಮೊದಲು ನೋಹನು ಆರಾಧನೆ ಮಾಡಿದನು, ನಂತರ ನಿರ್ಮಾಣವನ್ನು ಮಾಡಬಹುದು. ಪ್ರಿಯರೇ, ಮೊದಲು ವೇದಿಯನ್ನ ಕಟ್ಟಿಸಿದನು, ಯಜ್ಞವೇದಿಯನ್ನ, ನಂತರ ಮನೆಯನ್ನ ಕಟ್ಟಲು ಪ್ರಾರಂಭಿಸಿದನು. ಇದರ ಅರ್ಥ, ದೇವರಿಲ್ಲದ ಹೊಸ ಆರಂಭ ಸ್ಥಿರವಾಗುವುದಿಲ್ಲ ಪ್ರಿಯರೇ. ಹಾಗಾದ್ರೆ ಈ ವಾಕ್ಯವು ನಮಗೆ ಕೊಡುವಂತ ವಾಗ್ದಾನ, ದೇವರ ಕೃಪೆ ನಮ್ಮ ಅರ್ಹತೆ ಮೇಲೆ ಇಲ್ಲ. ನಮ್ಮ ಹೃದಯ ದುರ್ಬಲವಾಗಿರಬಹುದು, ಆದರೂ ದೇವರು ಸ್ಥಿರತೆಯನ್ನ ವಾಗ್ದಾನವಾಗಿ ಮಾಡುತ್ತಾರೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಮ್ಮ ಹೊಸ ಆರಂಭವನ್ನ ನಾವು ಕೃತಜ್ಞತೆಯಿಂದ ಆರಂಭಿಸಬೇಕು. ಸಂಕಷ್ಟದಿಂದ ಹೊರಬಂದ ಕೂಡಲೇ ನಾವು ದೇವರನ್ನ ಮರೆಯಬಾರದು. ಮೊದಲು ನೋಹನು ಕಟ್ಟಿಸಿದ ಹಾಗೆ ದೇವರಿಗೆ ಒಂದು ಯಜ್ಞ ವೇದಿಯನ್ನ ಕಟ್ಟಬೇಕು. ಪ್ರಿಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ನಮ್ಮ ಹೊಸ ಅಧ್ಯಾಯವು ಆರಾಧನೆಯಿಂದ ಆರಂಭವಾಗಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೃತಜ್ಞತಾ ಹೃದಯದಿಂದ ನಾವು ಬದುಕಬೇಕು. ಆಮೇಲೆ. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ